ನೋಡಿ ಕ್ವಶನ್, ಡಿಫೈನ್ ದ ಫಾಲೋಯಿಂಗ್. ಫಸ್ಟ್ ಒನ್ ರೌಂಡ್ ಆಫ್ ಎರರ್. ಇಲ್ಲಿ ರೌಂಡ್ ಆಫ್ ಎರರ್ ಅಂದರೆ ದ ಎರರ್ ದಟ್ ಅರೈಸಸ್ ಡ್ಯೂ ಟು ರೌಂಡಿಂಗ್ ಆಫ್ ನಂಬರ್ಸ್ ಡ್ಯೂರಿಂಗ್ ಕಾಂಪ್ಯೂಟೇಷನ್ಸ್. ಅಂದರೆ ನೀವು ಕಾಂಪ್ಯೂಟೇಷನ್ಸ್ ಮಾಡಿದಾಗ, ಅಂದರೆ ಲೆಕ್ಕ ಮಾಡಿದಾಗ, ಅರ್ಥ ಆಗ್ತಿದೆಯಲ್ವಾ, ನೀವೇನು ಮಾಡ್ತೀರಾ, ಡೆಸಿಮಲ್ನ ಶಾರ್ಟ್ ಮಾಡ್ತೀರಾ, ಅವಾಗ ರೌಂಡ್ ಆಫ್ ಮಾಡ್ತೀರಾ. ಅಂದರೆ 4 ಡೆಸಿಮಲ್ಗೋ 3 ಡೆಸಿಮಲ್ಗೋ ಫಿಕ್ಸ್ ಮಾಡ್ತೀರಾ, ಗೊತ್ತಾಗ್ತಿದೆಯಲ್ವಾ. ಆವಾಗ ಏನು ಎರರ್ ಬರುತ್ತೆ ಅದಕ್ಕೆ ನಾವು ರೌಂಡ್ ಆಫ್ ಎರರ್ ಅಂತೀವಿ. ಅಂದರೆ ಈಗ ನೀವು ಡೆಸಿಮಲ್ಗೆ ಫಿಕ್ಸ್ ಮಾಡಿದಾಗ, ರೌಂಡ್ ಆಫ್ ಮಾಡಿದಾಗ ಗೊತ್ತಾಗ್ತಿದೆಯಲ್ವಾ, ಆ ವ್ಯಾಲ್ಯೂ ಮತ್ತು ರೌಂಡ್ ಆಫ್ ಮಾಡಿದ್ಮೇಲೆ ಏನು ವ್ಯಾಲ್ಯೂ ಮತ್ತು ಮೈನಸ್ ಆ್ಯಕ್ಚುಯಲ್ ವ್ಯಾಲ್ಯೂ ಮಾಡಿದಾಗ ನಿಮಗೆ ಎರರ್ ಸಿಗುತ್ತೆ. ಗೊತ್ತಾಗ್ತಿದೆಯಲ್ವ ಎಷ್ಟು ಎರರ್ ಇದೆ ಅಂತ. ಎಕ್ಸಾಂಪಲ್ ನೋಡಿ, ಈಗ ಒಂದು ವ್ಯಾಲ್ಯೂ ಬಂದು ರೌಂಡ್ ಆಫ್ ಎರರ್ಗೆ ಎಕ್ಸಾಂಪಲ್ ನೋಡ್ಕೊಳ್ಳಿ. ಒಂದು ವ್ಯಾಲ್ಯೂ ಬಂದು 3.14159 ಇರುತ್ತೆ ಅಂದ್ಕೊಳ್ಳಿ. ನಾನು 2 ಡೆಸಿಮಲ್ಗೆ ರೌಂಡ್ ಆಫ್ ಮಾಡ್ತೀನಿ ಅಂದ್ಕೊಳ್ಳಿ. ಏನಾಗುತ್ತೆ, 3.14 ಆಗುತ್ತೆ. ಗೊತ್ತಾಗ್ತಿದೆಯಲ್ವ, ರೌಂಡ್ ಆಫ್ ಮಾಡಿದಾಗ ಏನಾಗುತ್ತೆ, 3.14 ಆಗುತ್ತೆ. ನೋಡಿ, ಇದು ಆ್ಯಕ್ಚುಯಲ್ ವ್ಯಾಲ್ಯೂ, ಇದು ನೀವು ರೌಂಡ್ ಆಫ್ ಮಾಡಿದ್ಮೇಲೆ ಬಂದಿರೋ ವ್ಯಾಲ್ಯೂ. ಈಗ ನೋಡಿ, ರೌಂಡ್ ಆಫ್ ಎರರ್ ಅಂದರೆ ಇದ್ರ ಡಿಫ್ರೆನ್ಸ್ ತೊಗೋಬೇಕಷ್ಟೆ. ರೌಂಡ್ ಆಫ್ ಎರರ್ ಅಂದರೆ 3.14159 ಮೈನಸ್ ಇದು ಆ್ಯಕ್ಚುಯಲ್ ವ್ಯಾಲ್ಯೂ ಮೈನಸ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಅಂದರೆ ರೌಂಡ್ ಆಫ್ ಆದಮೇಲೆ ಬಂದಿರೋದನ್ನ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂತ ಅನ್ಬೋದು. ಇದೆಷ್ಟಾಗುತ್ತೆ, 3.14159 ಮೈನಸ್ 3.14 ಎಷ್ಟು ಬರುತ್ತೆ. ಇನ್ನು ನೋಡಿ, ನೀವು ಶಿಫ್ಟು ಮೋಡು 6 7 ಡೆಸಿಮಲ್ ಆ ಥರ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬರುತ್ತೆ, 0.00159. ಈ ನಂಬರ್ನ ನಾವೇನಂತೀವಿ, ರೌಂಡ್ ಆಫ್ ಎರರ್ ಅಂತೀವಿ. ಯಾಕಂದರೆ ನೀವು ರೌಂಡ್ ಆಫ್ ಮಾಡಿದಾಗ ಎರರ್ ಆಗುತ್ತೆ, ಅಂದರೆ ಮಿಸ್ ಆಗುತ್ತೆ. ಇದು ಗೊತ್ತಾಗ್ತಿದೆಯಲ್ವ, ಆ್ಯಕ್ಚುಯಲ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಅದಕ್ಕೆ ಅದರಿಂದ ಏನು ಎರರ್ ಜನ್ರೇಟ್ ಆಗುತ್ತೆ ಅದಕ್ಕೆ ರೌಂಡ್ ಆಫ್ ಎರರ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಲ್ವ. ಈಗ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. ರೌಂಡ್ ಆಫ್ ಎರರ್ ಅಂದರೆ ದ ಎರರ್ ದಟ್ ಅರೈಸಸ್ ಡ್ಯೂ ಟು ರೌಂಡಿಂಗ್ ಆಫ್ ನಂಬರ್ಸ್ ಡ್ಯೂರಿಂಗ್ ಕಾಂಪ್ಯೂಟೇಷನ್ಸ್, ಇಟ್ ಈಸ್ ಅವಾಯ್ಡೇಬಲ್. ಇದು ಬೇಕಾದರೆ ಬರಿಬೋದು, ಇಲ್ಲಾಂದರೆ ಬಿಡ್ಬೋದು. ಗೊತ್ತಾಗ್ತಿದೆಯಲ್ವ. ಈಗ ನೆಕ್ಸ್ಟು ರೌಂಡ್ ಆಫ್ ಎರರ್ ಆದಮೇಲೆ ಯಾವುದು, ಇನ್ಹರೆಂಟ್ ಎರರ್. ನೋಡಿ, ಇನ್ಹರೆಂಟ್ ಎರರ್ ಅಂದರೆ ನೋಡಿ, ದ ಎರರ್ ದಟ್ ಈಸ್ ನ್ಯಾಚುರಲಿ ಪ್ರೆಸೆಂಟ್ ಇನ್ ಎ ಸಿಸ್ಟಮ್, ಪ್ರೋಸೆಸ್ ಆರ್ ಮೆಜರ್ಮೆಂಟ್ ಆ್ಯಂಡ್ ಕೆನಾಟ್ ಬಿ ಕಂಪ್ಲೀಟ್ಲಿ ಎಲಿಮಿನೇಟೆಡ್. ಅಂದರೆ ಇದು ನ್ಯಾಚುರಲಿ ಪ್ರೆಸೆಂಟ್ ಇರುತ್ತೆ ಸಿಸ್ಟಮಲ್ಲಿ ಮತ್ತು ಪ್ರೋಸೆಸ್ಸಲ್ಲಿ ಅಥವಾ ಮೆಜರ್ಮೆಂಟಲ್ಲಿ. ಇದನ್ನ ಕಂಪ್ಲೀಟಾಗಿ ಎಲಿಮಿನೇಟ್ ಮಾಡೋಕ್ಕಾಗಲ್ಲ. ಗೊತ್ತಾಗ್ತಿದೆ. ಇದಕ್ಕೆ ನಾವೇನಂತೀವಿ, ಇನ್ಹರೆಂಟ್ ಎರರ್. ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಇನ್ಹರೆಂಟ್ ಎರರ್ಗೆ, ಈಗ ನೋಡಿ, ಒಂದು ರೂಲರ್ ಇರುತ್ತೆ ಅಂದ್ಕೊಳ್ಳಿ, ಮೆಜರ್ ಮಾಡೋ ರೂಲರು. ಅದ್ರದ್ದು ಲೆಂತು 10.2 ಸೆಂಟಿಮೀಟರ್ ಅಂತ ಇರುತ್ತೆ ಮಾರ್ಕಿಂಗಲ್ಲಿ. ಆದರೆ ಮೆಜರ್ ಮಾಡಿದಾಗ ಆ ರೂಲರ್ನೇ ಅದು 10.18 ಸೆಂಟಿಮೀಟರ್ ಆಗಿರುತ್ತೆ. ಗೊತ್ತಾಗ್ತಿದೆಯಲ್ವ. ಇದು ಒಂದು ರೂಲರಲ್ಲಿ ಇರೋದು ಮಾರ್ಕಿಂಗಲ್ಲಿ 10.2 ಸೆಂಟಿಮೀಟರ್. ಆದರೆ ಅದನ್ನೇ ಮೆಜರ್ ಮಾಡಿದಾಗ ಬೇರೆ ರೂಲರ್, ಅಂದರೆ ಸ್ಟ್ಯಾಂಡರ್ಡ್ ತೊಗೊಂಡು ಎರರ್ ಬರುತ್ತೆ. ಗೊತ್ತಾಗ್ತಿದೆಯಲ್ವ. ಸ್ಟ್ಯಾಂಡರ್ಡಲ್ಲಿ ನೀವು ಮೆಜರ್ ಮಾಡಿದಾಗ 10.18 ಸೆಂಟಿಮೀಟರ್ ಇರುತ್ತೆ, ಆದರೆ ಅದ್ರ ಮಾರ್ಕಿಂಗಲ್ಲಿ 10.2. ಇದು ನಾವೇನಂತೀವಿ, ಮೆಜರ್ಮೆಂಟಲ್ಲಿ ಮೊದಲೇ ಇರೋ ಎರರು. ಗೊತ್ತಾಗ್ತಿದೆಯಲ್ವ. ಇದನ್ನ ಫೈಂಡ್ ಮಾಡೋದು ಯಾವ ಥರ ಅಂದರೆ ಅಬ್ಸಲ್ಯೂಟ್ ಡಿಫ್ರೆನ್ಸ್ ತೊಗೋಬೇಕು ಅಷ್ಟೇ. ಇದರಲ್ಲೂ ಅಬ್ಸಲ್ಯೂಟ್ ಅಂದರೆ ನೆಗೆಟಿವ್ ಇರಲ್ಲ ಅಷ್ಟೇ. ಗೊತ್ತಾಗ್ತಿದೆಯಲ್ವ. ಇನ್ಹರೆಂಟ್ ಎರರ್ ಬಂದು ನ್ಯಾಚುರಲಿ ಪ್ರೆಸೆಂಟ್ ಇರುತ್ತೆ, ಅಂದರೆ ಮೆಜರ್ಮೆಂಟಲ್ಲಿ ಮೊದಲೇ ಇರುತ್ತೆ ಅಂತ. ಗೊತ್ತಾಗ್ತಿದೆಯಲ್ವ. ಇದನ್ನ ಫೈಂಡ್ ಮಾಡೋದು ಇದ್ರದ್ದು ಡಿಫ್ರೆನ್ಸ್ ತೊಗೊಳ್ಳಿ, 10.2 ಮೈನಸ್ 10.18. ಅರ್ಥ ಆಗ್ತಿದೆಯಲ್ವ. ಇದನ್ನ ಮಾಡೋದು ಯಾವ ಥರ, ಬೇಕಿದ್ರೆ ಅಬ್ಸಲ್ಯೂಟು ಟೈಪ್ ಮಾಡ್ಬೋದು ನೀವು. ಶಿಫ್ಟು ಹೈಪ್ ಹೊಡೀರಿ, 10.2 ಮೈನಸ್ 10.18 ಎಷ್ಟು, 0.02. ಇದು ಇನ್ಹರೆಂಟ್ ಎರರ್. ಗೊತ್ತಾಗ್ತಿದೆಯಲ್ವ. ಅಂದರೆ ಈಗ ಅದರಲ್ಲಿ ಮೆಜರ್ಮೆಂಟಲ್ಲಿ ಮೊದಲೇ ಎರರ್ ಇರುತ್ತೆ, ಅದನ್ನ ಎಲಿಮಿನೇಟ್ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಿದೆಯಲ್ವ. ಆ ಎರರ್ನ ನಾವೇನಂತೀವಿ, ಇನ್ಹರೆಂಟ್ ಎರರ್, ನ್ಯಾಚುರಲಿ ಪ್ರೆಸೆಂಟ್ ಇರುತ್ತೆ. ನೋಡಿ, ಇನ್ನೊಂದು ಸತಿ ಓದ್ತೀನಿ. ದ ಎರರ್ ದಟ್ ಈಸ್ ನ್ಯಾಚುರಲಿ ಪ್ರೆಸೆಂಟ್ ಇನ್ ಎ ಸಿಸ್ಟಮ್, ಪ್ರೋಸೆಸ್ ಆರ್ ಮೆಜರ್ಮೆಂಟ್ ಆ್ಯಂಡ್ ಕ್ಯಾನಾಟ್ ಬಿ ಕಂಪ್ಲೀಟ್ಲಿ ಎಲಿಮಿನೇಟೆಡ್. ನೆಕ್ಸ್ಟು ಟ್ರಂಕೇಷನ್ ಎರರ್. ಗೊತ್ತಾಗ್ತಿದೆಯಲ್ವ. ಇದು ಹೆಂಗೆ ಅಂದರೆ, ಈಗ ಮೆಜರ್ಮೆಂಟ್ ಮಾಡೋ ಡಿವೈಸೇ ಅದರಲ್ಲೇ ಎರರ್ ಇದೆ ಅಂದರೆ ನೀವು ಎಲಿಮಿನೇಟ್ ಮಾಡೋಕ್ಕಾಗಲ್ಲ. ಗೊತ್ತಾಗ್ತಿದೆ. ಸೊ ಎಲ್ಲ ಮೆಜರ್ಮೆಂಟಲ್ಲೂ ಸ್ವಲ್ಪ ಎರರ್ ಬಂದೇ ಬರುತ್ತೆ. ಅದರಿಂದ ಮೆಜರ್ ಮಾಡೋ ಎಲ್ಲ ಮೆಜರ್ಮೆಂಟಲ್ಲೂ ಎರರ್ ಬಂದೇ ಬರುತ್ತೆ. ನೆಕ್ಸ್ಟ್ ಥರ್ಡ್, ಟ್ರಂಕೇಷನ್ ಎರರ್.
ದ ಎರರ್ ಕಾಸ್ಡ್ ಬೈ ರೀಪ್ಲೇಸಿಂಗ್ ಆ್ಯನ್ ಇನ್ಫೈನೈಟ್ ಪ್ರೋಸೆಸ್ ವಿತ್ ಎ ಫೈನೈಟ್ ಪ್ರೋಸೆಸ್. ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ಏನಂದರೆ ಮೆಕ್ಲರಿನ್ ಸೀರೀಸು, ಟೇಲರ್ ಸೀರೀಸು. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಇದಕ್ಕೆ ಎಕ್ಸಾಂಪಲ್ ಯಾವ ಥರ ಕೊಡ್ಬೋದು ಅಂದರೆ, ಈಗ ಎಕ್ಸಾಂಪಲ್ಲು ಮೆಕ್ಲರಿನ್ ಸೀರೀಸಲ್ಲಿ ಇ ಪವರ್ ಎಕ್ಸ್ಗೆ ಯಾವ ಥರ ಬರುತ್ತೆ ಅಂದರೆ, ಟೇಲರ್ ಸೀರೀಸ್ ಎಬೌಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತಲೂ ಹೇಳ್ಬೋದು. ಅಂದರೆ ಎಕ್ಸ್ಪ್ಯಾನ್ಷನ್ ಆಫ್ ಇ ಪವರ್ ಎಕ್ಸ್, ಅರ್ಥ ಆಗ್ತಿದೆಯಲ್ವಾ? ಎಬೌಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಅರ್ಥ ಆಗ್ತಿದೆಯಲ್ವ? ಇದು ಯಾವ ಥರ ಇರುತ್ತೆ? 1+x+x²/2 ಎಕ್ಸಾಂಪಲ್ಲು x³ /3 ಇರುತ್ತೆ ಅಂದ್ಕೊಳ್ಳಿ, ಇ ಪವರ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ನಾವೇನು ಮಾಡ್ತೀವಿ, ಇದಕ್ಕೆ ಈ ಪವರ್ ಇಷ್ಟಕ್ಕೆ ಮಾತ್ರ ನಾವು ಮಾಡ್ತೀವಿ ಅಂದ್ಕೊಳ್ಳಿ. 1+xಗೆ ಅಪ್ರಾಕ್ಸಿಮೇಟ್ ಮಾಡ್ಕೋತೀವಿ ಅಂದ್ಕೊಳ್ಳಿ, ಅಂದರೆ ಡಿಗ್ರಿ 1ಗೆ ಅಪ್ರಾಕ್ಸಿಮೇಟ್ ಮಾಡ್ಕೋತೀವಿ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ಈಗ ನೋಡಿ, ಇ ಪವರ್ 1+x ಆಯ್ತಿದು. ಇ ಪವರ್ 1 ಅಂದರೆ ಏನು? 1+1 ಅಂದರೆ 2. ಅರ್ಥ ಆಗ್ತಿದೆಯಲ್ಲ? ಇ ಪವರ್ 1 ಆನ್ಸರ್ ಏನು ಬಂತು? 2 ಬಂತು. ಯಾವಾಗ? ಎಕ್ಸ್ ಜಾಗದಲ್ಲಿ 1 ಆಗಿದಾಗ. ಅದೇ ಇ ಪವರ್ 1 ಆ್ಯಕ್ಚುಯಲ್ ವ್ಯಾಲ್ಯೂ ನೋಡಿ, ಶಿಫ್ಟು ಲ್ಯಾನು 1 2.7182818, ಅಂದರೆ ಇ ಪವರ್ 1 ಆ್ಯಕ್ಚುಯಲ್ ವ್ಯಾಲ್ಯೂ ಏನು? 2.782818. ನೋಡಿ, ಇದು ಬಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ಇದು ಆ್ಯಕ್ಚುಯಲ್ ವ್ಯಾಲ್ಯೂ. ಇದು ಅಪ್ರಾಕ್ಸಿಮೇಟ್ ಮಾಡಿರೋದು ಯಾವುದರಿಂದ? ಇನ್ಫೈನೈಟ್ ಪ್ರೋಸೆಸ್ಸಿಂದ ಫೈನೈಟ್ಗೆ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಗ್ತಿದೆಯಲ್ವಾ? ಅಂದರೆ ಹೆಂಗೆ ಟ್ರಂಕೇಶನ್ ಎರರ್ ಅಂದರೆ, ದ ಎರರ್ ಕಾಸ್ಡ್ ಬೈ ರೀಪ್ಲೇಸಿಂಗ್ ಆ್ಯನ್ ಇನ್ಫೈನೈಟ್ ಪ್ರೋಸೆಸ್ ವಿತ್ ಎ ಫೈನೈಟ್ ಪ್ರೋಸೆಸ್. ಅರ್ಥ ಆಗ್ತಿದೆಯಲ್ವಾ? ಈಗ ಇನ್ಫೈನೈಟ್ ಪ್ರೋಸೆಸ್ಸಲ್ಲಿ ನೀವು ಎಕ್ಸಾಕ್ಟಲ್ಲಿ 1 ಹಾಕಿದರೆ, ಇದಕ್ಕೆ 1 ಹಾಕಿ, ಇಷ್ಟಕ್ಕೆ ಆದರೂ ಅಟ್ಲೀಸ್ಟ್ ಬರುತ್ತೆ. ಅದು 1+ ನೋಡಿ ಎಕ್ಸು ಪ್ಲಸ್ x²/2 ಎಕ್ಸಾಕ್ಟ್ ಕರೆಕ್ಟ್ ಆಗಲಿಲ್ಲ ಅಂದರೂ, ಅಂದರೆ ಎರರ್ ಕಡಿಮೆ ಇರುತ್ತೆ. ನೀವು ಡಿಗ್ರಿ ಎಷ್ಟು ಜಾಸ್ತಿ ತೊಗೋತೀರಾ ಅಷ್ಟು ಎರರ್ ಕಡಿಮೆ ಆಗುತ್ತೆ. ಈಗ ನೀವು 3ಗೆ ಮಾಡಿದ್ರೆ, ಈಗ 3 ಅಲ್ವಾ? ಹಾಂ, ಕ್ಯಾಲ್ಕುಲೇಟ್. ಎಕ್ಸಾಕ್ಟಲ್ಲಿ 1 ಹಾಕಿ ನೋಡಿ, 2.66, ಅಂದರೆ ಇದಕ್ಕೆ ರಿಲೇಟೆಡ್ ಬರುತ್ತೆ. ಅದೇ ಎರರ್ ಕಡಿಮೆ ಆಗ್ತಾ ಹೋಗುತ್ತೆ. ಡಿಗ್ರಿ ನೀವು ಎಷ್ಟು ಜಾಸ್ತಿಗೆ ಮಾಡ್ತೀರಾ ಅಷ್ಟು ಎರರ್ ಕಡಿಮೆ ಆಗ್ತಾ ಬರುತ್ತೆ. ಈಗ 1 ಎಕ್ಸಾಕ್ಟಲ್ಲಿ 1 ಹಾಕಿದ್ರೆ ನೋಡಿ 2.7083 ಆ ಥರ. ಅಂದರೆ ಇದಕ್ಕೆ ಕ್ಲೋಸ್ ಆಗಿ ಬರ್ತಾ ಇರುತ್ತೆ ಡಿಗ್ರಿ ಎಷ್ಟು ಜಾಸ್ತಿ. ನೀವೇನಾದರೂ ಈ ಇನ್ಫೈನೈಟ್ ಪ್ರೋಸೆಸ್ನ ಫೈನೈಟ್ ಮಾಡಿದ್ರೆ, ಈಗ ಎಕ್ಸಾಂಪಲ್ ಸೆಕೆಂಡ್ ಡಿಗ್ರಿಗೆ ಅಪ್ರಾಕ್ಸಿಮೇಟ್ ಮಾಡೋಣ, ಥರ್ಡ್ ಡಿಗ್ರಿಗೆ ಸೆಕೆಂಡ್ ಡಿಗ್ರಿ ಅಂದರೆ ಡಿಗ್ರಿ 1ಗೆ ಅಪ್ರಾಕ್ಸಿಮೇಟ್ ಮಾಡೋಣ ಅಂದರೆ ಎರರ್ ಜಾಸ್ತಿ ಆಗುತ್ತೆ. ಈಗ ನೋಡಿ, ಇದು ಡಿಗ್ರಿ 1ಗೆ 1+x ತೊಗೊಂಡ್ರೆ ಇ ಪವರ್ ಎಕ್ಸು, ಅವಾಗೇನಾಗುತ್ತೆ? ಇ ಪವರ್ 1 ಅಂದರೆ 1+1 2, ಆದರೆ ಆ್ಯಕ್ಚುಯಲ್ ವ್ಯಾಲ್ಯೂ ಇರೋದು ಇದು. ಎರರ್ ಎಷ್ಟು ಬರುತ್ತೆ? ಅಬ್ಸಲ್ಯೂಟ್ ಡಿಫ್ರೆನ್ಸ್ ಬಿಟ್ವೀನ್ ಅಪ್ರಾಕ್ಸಿಮೇಟ್ ಆ್ಯಂಡ್ ಆ್ಯಕ್ಚುಯಲ್, ಅಂದರೆ ಶಿಫ್ಟು ಅಬ್ಸಲ್ಯೂಟು 2 - 2.7182818 ಎಷ್ಟು ಬರುತ್ತೆ? 0.7. ಈ ನಂಬರ್ ಇದೆಯಲ್ಲ, ಇದು ಯಾವ ಎರರ್ ಇದಕ್ಕೆ ಅಂತೀವಿ ನಾವು? ಟ್ರಂಕೇಶನ್ ಎರರ್. ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ದ ಎರರ್ ಕಾಸ್ಡ್ ಬೈ ರೀಪ್ಲೇಸಿಂಗ್ ಆ್ಯನ್ ಇನ್ಫೈನೈಟ್ ಪ್ರೋಸೆಸ್ ವಿತ್ ಎ ಫೈನೈಟ್ ಪ್ರೋಸೆಸ್. ಈಗ ನೋಡಿ, ದ ಅಬ್ಸಲ್ಯೂಟ್ ಎರರ್ ಅಂದರೆ ದ ಅಬ್ಸಲ್ಯೂಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಟ್ರೂ ವ್ಯಾಲ್ಯೂ ಆ್ಯಂಡ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ನೋಡಿ, ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಟ್ರೂ ವ್ಯಾಲ್ಯೂ ಮತ್ತು ಅಬ್ಸಲ್ಯೂಟ್ ವ್ಯಾಲ್ಯೂಗೆ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಟ್ರೂ ವ್ಯಾಲ್ಯೂ ಬಂದು 10 ಇಟ್ಕೊಳ್ಳಿ. ಟ್ರೂ ವ್ಯಾಲ್ಯೂ ಎಕ್ಸಾಂಪಲ್ 10 ಇಟ್ಕೊಳ್ಳಿ. ಅಪ್ರಾಕ್ಸಿಮೇಟ್ ಬಂದಿರೋದು, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ 9.8 ಇಟ್ಕೊಳ್ಳಿ. ಇಲ್ಲಿ ಅಬ್ಸಲ್ಯೂಟ್ ಎರರ್ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಇದು. ಗೊತ್ತಾಗ್ತದೆ? ಅಬ್ಸಲ್ಯೂಟ್ ಡಿಫ್ರೆನ್ಸ್ ಬಿಟ್ವೀನ್ ಟ್ರೂ ವ್ಯಾಲ್ಯೂ ಆ್ಯಂಡ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಅಬ್ಸಲ್ಯೂಟ್ ಎರರ್ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ 10 - 9.8. ಇದನ್ನ ಕ್ಯಾಲ್ಸಿಲ್ ಮಾಡೋದು ಯಾವ ಥರ? ಶಿಫ್ಟು ಇದು ಹೊಡೆದ್ರೆ ಅಬ್ಸಲ್ಯೂಟ್ ಬರುತ್ತೆ. 10 - 9.8 ಇದು ಎರರು. ಎಷ್ಟು? 0.2. ಅಂದರೆ ಟ್ರೂ ವ್ಯಾಲ್ಯೂ, ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಯಾವ್ದು ಬಂದಿರುತ್ತೆ, ಅಬ್ಸಲ್ಯೂಟ್ ಎರರ್ ಯಾವುದೇ ಪ್ರಾಬ್ಲಮ್ ಇರಲಿ, ನಮಗೆ ಟ್ರೂ ವ್ಯಾಲ್ಯೂ ಗೊತ್ತಿರಬೇಕು ಮತ್ತು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನಾವು ಫೈಂಡ್ ಮಾಡಿರಬೇಕು. ಅದರದ್ದು ಅಬ್ಸಲ್ಯೂಟ್ ಡಿಫ್ರೆನ್ಸ್ ಮಾಡಿದ್ರೆ ಸಾಕು, ನಿಮಗೆ ಅಬ್ಸಲ್ಯೂಟ್ ಎರರ್ ಸಿಗುತ್ತೆ. ಅಂದರೆ ಅಬ್ಸಲ್ಯೂಟ್ ಎರರ್ ಅಂದರೆ ದ ಅಬ್ಸಲ್ಯೂಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಟ್ರೂ ವ್ಯಾಲ್ಯೂ ಆ್ಯಂಡ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂತ ಹೇಳಿ. ನೆಕ್ಸ್ಟು ಇದು ಬಿಟ್ವೀನ್ ದ ಬರೀರಿ. ನೆಕ್ಸ್ಟ್
ಅಬ್ಸಲ್ಯೂಟ್ ಆಯಿತು. ನೆಕ್ಸ್ಟು ರಿಲೇಟಿವ್ ಎರರ್. ರಿಲೇಟಿವ್ ಎರರ್ ಅಂದರೆ ನೋಡಿ ಜ್ಞಾಪಕ ಇಟ್ಕೊಳ್ಳಿ, ಈ ಅಬ್ಸಲ್ಯೂಟ್ ಎರರ್ ಏನು ಬಂದಿರುತ್ತೆ ಅರ್ಥ ಆಗ್ತಿದೆಯಲ್ವ, ಅದನ್ನ ಟ್ರೂ ವ್ಯಾಲ್ಯೂಗೆ ಕಂಪೇರ್ ಮಾಡೋದಷ್ಟೇ. ಅರ್ಥ ಆಗ್ತಿದೆಯಲ್ವಾ? ಅಬ್ಸಲ್ಯೂಟ್ ಎರರ್ ಏನು ಬಂದಿರುತ್ತೆ ನಾವು ಯಾವುದಕ್ಕೆ ಕಂಪೇರ್ ಮಾಡೋದು? ಟ್ರೂ ವ್ಯಾಲ್ಯೂಗೆ ಕಂಪೇರ್ ಮಾಡೋದು. ನೋಡಿ ಅಬ್ಸಲ್ಯೂಟ್ ಎರರ್ ಅಂದ್ರೇನು, ಎಷ್ಟು ಡಿಫ್ರೆನ್ಸ್ ಇದೆ ಟ್ರೂ ವ್ಯಾಲ್ಯೂ ಮತ್ತು ಅಂದರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಟ್ರೂ ವ್ಯಾಲ್ಯೂಗಿಂತ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಫೈಂಡ್ ಮಾಡೋಕ್ಕೆ ಅಬ್ಸಲ್ಯೂಟ್ ಎರರ್ ಫೈಂಡ್ ಮಾಡ್ತೀವಿ. ರಿಲೇಟಿವ್ ಎರರ್ ಅಂದರೆ ಅಬ್ಸಲ್ಯೂಟ್ ಎರರ್ನ ಅರ್ಥ ಆಗ್ತಿದೆಯಲ್ವಾ, ಯಾವುದಕ್ಕೆ ಕಂಪೇರ್ ಮಾಡ್ತೀವಿ ನಾವು? ಟ್ರೂ ವ್ಯಾಲ್ಯೂಗೆ ಕಂಪೇರ್ ಮಾಡ್ತೀವಿ ರಿಲೇಟಿವ್ ಎರರ್ ಅಂದರೆ ದ ರೇಷಿಯೋ ಆಫ್ ದ ಅಬ್ಸಲ್ಯೂಟ್ ಎರರ್ ಟು ದ ಟ್ರೂ ವ್ಯಾಲ್ಯೂ. ಅಂದರೆ ರಿಲೇಟಿವ್ ಎರರ್ ಈಸ್ ಈಕ್ವಲ್ ಟು ಅಬ್ಸಲ್ಯೂಟ್ ಎರರ್ ಬೈ ಟ್ರೂ ವ್ಯಾಲ್ಯೂ. ಎಕ್ಸಾಂಪಲ್ ನೋಡಿ, ಈಗ ರಿಲೇಟಿವ್ ಎರರ್ ಈಸ್ ಈಕ್ವಲ್ ಟು ನೋಡಿ ಇದರಲ್ಲಿ ಅಬ್ಸಲ್ಯೂಟ್ ಎರರ್ ಎಷ್ಟು? 0.2. ಇದರಲ್ಲಿ ಟ್ರೂ ವ್ಯಾಲ್ಯೂ ಎಷ್ಟು? 10 ಮಾಡಿ. 0.2/10 0.2/10 ಇದು 0.02. ಇದು ರಿಲೇಟಿವ್ ಎರರ್. ಅರ್ಥ ಆಗ್ತಿದೆಯಲ್ವಾ? ರಿಲೇಟಿವ್ ಎರರ್ ಅಂದ್ರೇನು? ಅಬ್ಸಲ್ಯೂಟ್ ಎರರ್ ಬೈ ಟ್ರೂ ವ್ಯಾಲ್ಯೂ. ಅಬ್ಸಲ್ಯೂಟ್ ಎರರ್ ಅಂದ್ರೇನು? ಟ್ರೂ ವ್ಯಾಲ್ಯೂ ಮೈನಸ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಅಂದರೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಟ್ರೂ ವ್ಯಾಲ್ಯೂಗಿಂತ ಎಷ್ಟು ಅಂದರೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಫೈಂಡ್ ಮಾಡೋಕ್ಕೆ. ರಿಲೇಟಿವ್ ಎರರ್ ಅಂದರೆ ಅಬ್ಸಲ್ಯೂಟ್ ಎರರು ಯಾವುದಕ್ಕೆ ಕಂಪೇರ್ ಮಾಡೋಕ್ಕೆ? ಟ್ರೂ ವ್ಯಾಲ್ಯೂನ ಕಂಪೇರ್ ಮಾಡೋಕ್ಕೆ. ಅಬ್ಸಲ್ಯೂಟ್ ಎರರ್ನ ಟ್ರೂ ವ್ಯಾಲ್ಯೂಗೆ ಕಂಪೇರ್ ಮಾಡೋಕ್ಕೆ. ನೆಕ್ಸ್ಟು ಪರ್ಸೆಂಟೇಜ್ ಎರರ್. ಫೈನಲ್ ಇದು ದ ರಿಲೇಟಿವ್ ಎರರ್ ಎಕ್ಸ್ಪ್ರೆಸ್ಡ್ ಆ್ಯಸ್ ಪರ್ಸೆಂಟೇಜ್. ಈ ರಿಲೇಟಿವ್ ಎರರ್ನ ಪರ್ಸೆಂಟೇಜಲ್ಲಿ ಬರೆಯೋದು ನಾವು, ಅದಕ್ಕೆ ಏನಂತೀವಿ? ಪರ್ಸೆಂಟೇಜ್ ಎರರ್. ಸಿಂಪಲ್ ಏನಂದರೆ, ಈಗ ಪರ್ಸೆಂಟೇಜ್ ಎರರ್ಗೆ ಫಾರ್ಮುಲಾ ಏನು? ರಿಲೇಟಿವ್ ಎರರ್ ಇಂಟು 100. ನೋಡಿ ಪರ್ಸೆಂಟೇಜ್ ಎರರ್ ಈಸ್ ಈಕ್ವಲ್ ಟು ರಿಲೇಟಿವ್ ಎರರ್ ಎಷ್ಟು? 0.02 ಇಂಟು 100 ಎಷ್ಟಾಗುತ್ತೆ? 0.02 ಇಂಟು 100 ಎಷ್ಟು ಬರುತ್ತೆ? 2%. ನಾವು ಇದನ್ನ ಏನಂತೀವಿ? 2% ಅಂತ ಹೇಳ್ತೀವಿ. ರಿಲೇಟಿವ್ ಪರ್ಸೆಂಟೇಜ್ ಎರರ್ ಅಂದರೆ ಆ ಥರ ಮಾಡಬೇಕು. ಅರ್ಥ ಆಯ್ತಲ್ವಾ? ರಿಲೇಟಿವ್ ಎರರ್ನ ಪರ್ಸೆಂಟೇಜಲ್ಲಿ ಬರೆಯೋದು. ಗೊತ್ತಾಗ್ತಿದೆಯಲ್ವಾ? ಇನ್ ಟರ್ಮ್ಸ್ ಆಫ್ ಎಷ್ಟು ಪರ್ಸೆಂಟೇಜಲ್ಲಿ ಇದೆ ಅಂತ ಗೊತ್ತಾಗ್ತಿದೆಯಲ್ವಾ? ಈಗ ಇನ್ನೊಂದು ಸತಿ ಮಾಡೋಣ ನೋಡಿ. ಡಿಫೈನ್ ದ ಫಾಲೋಯಿಂಗು. ಫಸ್ಟು ರೌಂಡ್ ಆಫ್ ಎರರ್. ರೌಂಡ್ ಆಫ್ ಎರರ್ ಅಂದರೆ ದ ಎರರ್ ದಟ್ ಅರೈಸಸ್ ಡ್ಯೂ ಟು ರೌಂಡಿಂಗ್ ಆಫ್ ನಂಬರ್ಸ್ ಡ್ಯೂರಿಂಗ್ ದ ಕಂಪ್ಯೂಟೇಷನ್. ಅಂದರೆ ನಾವು ಕಂಪ್ಯೂಟೇಷನ್ ಮಾಡಿದಾಗ, ಲೆಕ್ಕ ಮಾಡಿದಾಗ ಗೊತ್ತಾಗ್ತಿದೆಯಲ್ವ, ನಾವು ರೌಂಡ್ ಆಫ್ ಮಾಡ್ತೀವಿ 2 ಡೆಸಿಮಲ್ಗೋ 3 ಡೆಸಿಮಲ್ಗೋ. ಅಂದರೆ ಶಾರ್ಟನ್ ಮಾಡ್ತೀವಿ. ಯಾವುದನ್ನ? ಡೆಸಿಮಲ್ ನಂಬರ್ನ ಚಿಕ್ಕದಾಗಿ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ಅದರಿಂದ ಸ್ಮಾಲ್ ಎರರ್ ಜನ್ರೇಟ್ ಆಗುತ್ತೆ. ನಾವು ಅದಕ್ಕೆ ಏನಂತೀವಿ? ರೌಂಡ್ ಆಫ್ ಎರರ್ ಅಂತ ಹೇಳ್ತೀವಿ. ಸೆಕೆಂಡು ಇನ್ಹರೆಂಟ್ ಎರರ್. ಇನ್ಹರೆಂಟ್ ಎರರ್ ಅಂದರೆ ದ ಎರರ್ ದಟ್ ಈಸ್ ನ್ಯಾಚುರಲಿ ಪ್ರೆಸೆಂಟ್ ಇನ್ ಎ ಸಿಸ್ಟಮ್, ಪ್ರೋಸೆಸ್ ಆರ್ ಮೆಜರ್ಮೆಂಟ್ ಆ್ಯಂಡ್ ಕೆನಾಟ್ ಬಿ ಕಂಪ್ಲೀಟ್ಲಿ ಎಲಿಮಿನೇಟೆಡ್. ಈಗ ಎಕ್ಸಾಂಪಲ್, ನೀವು ಮೆಜರ್ಮೆಂಟ್ ಮಾಡ್ತೀರಾ ಅಂದ್ಕೊಳ್ಳಿ, ತೂಕನ ಮೆಜರ್ ಮಾಡೋಕ್ಕೆ ಇಟ್ಟಿರ್ತೀವಿ. ಅದರಲ್ಲೇ ಏನಾದರೂ ಎರರ್ ಇದ್ದರೆ ನೀವು ತೂಕ ಮಾಡಿರೋದ್ರಲ್ಲಿ ಎರರ್ ಸೇಮು ಟ್ರಾನ್ಸ್ಫರ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಆ ಥರ ಎರರ್ ಅಂದರೆ ಅದರಲ್ಲೇ ಮೊದಲೇ ಇದ್ದರೆ ಅದನ್ನ ನಾವು ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡೋಕ್ಕಾಗಲ್ಲ. ಗೊತ್ತಾಗ್ತಿದೆಯಲ್ವಾ? ಅದನ್ನ ನಾವೇನಂತೀವಿ? ಇನ್ಹರೆಂಟ್ ಎರರ್. ನೆಕ್ಸ್ಟು ಟ್ರಂಕೇಷನ್ ಎರರ್. ದ ಎರರ್ ಕಾಸ್ಡ್ ಬೈ ರೀಪ್ಲೇಸಿಂಗ್ ಆ್ಯನ್ ಇನ್ಫೈನೈಟ್ ಪ್ರೋಸೆಸ್ ವಿತ್ ಎ ಫೈನೈಟ್ ಪ್ರೋಸೆಸ್. ಈಗ ನೋಡಿ, ನಾವು ಈಗ ಟೇಲರ್ ಸೀರೀಸ್ ಮಾಡ್ತೀವಿ ಅಂದ್ಕೊಳ್ಳಿ. ನಾವೇನು ಮಾಡ್ತೀವಿ ಟೇಲರ್ ಸೀರೀಸಲ್ಲಿ? 3rd ಡೆಸಿಮಲ್ಗೋ 3rd ಡಿಗ್ರಿ ಟರ್ಮ್ಗೋ 4th ಡಿಗ್ರಿ ಟರ್ಮ್ಗೋ ಅಪ್ರಾಕ್ಸಿಮೇಟ್ ಮಾಡ್ತೀವಿ. ಆವಾಗ ಆ್ಯಕ್ಚುಯಲ್ ವ್ಯಾಲ್ಯೂಗಿಂತ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಡಿಫ್ರೆನ್ಸು ಅಂದರೆ ಡಿಫ್ರೆನ್ಸ್ ಇರುತ್ತೆ. ಗೊತ್ತಾಗ್ತಿದೆಯಲ್ವ? ನೀವು ಎಷ್ಟು ಡಿಗ್ರಿ ಜಾಸ್ತಿ ನೀವು ಅಪ್ರಾಕ್ಸಿಮೇಟ್ ಮಾಡ್ತೀರಾ ಅಷ್ಟು ಎರರ್ ಕಡಿಮೆ ಇರುತ್ತೆ, ಅಂದರೆ ಡಿಫ್ರೆನ್ಸ್ ಕಡಿಮೆ ಇರುತ್ತೆ. ಗೊತ್ತಾಗ್ತಿದೆಯಲ್ವ? ನೆಕ್ಸ್ಟು ಇದು ಅಂದರೆ ನೆಕ್ಸ್ಟ್ ಎಕ್ಸಾಂಪಲ್ ಅಬ್ಸಲ್ಯೂಟ್ ಎರರ್. ಅಬ್ಸಲ್ಯೂಟ್ ಎರರ್ ಅಂದರೆ ದ ಅಬ್ಸಲ್ಯೂಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಟ್ರೂ ವ್ಯಾಲ್ಯೂ ಆ್ಯಂಡ್ ಅಪ್ರಾಕ್ಸಿಮೇಟ್. ಈಗ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಸಿಗುತ್ತೆ ಅಂದ್ಕೊಳ್ಳಿ, ಟ್ರೂ ವ್ಯಾಲ್ಯೂ ಗೊತ್ತಿದೆ ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವ? ಅದರದ್ದು ಡಿಫ್ರೆನ್ಸ್ನ ನೀವು ಫೈಂಡ್ ಮಾಡಿದ್ರೆ ಅದೇ ಅಬ್ಸಲ್ಯೂಟ್ ಎರರ್. ರಿಲೇಟಿವ್ ಎರರ್ ಅಂದರೆ ಅಬ್ಸಲ್ಯೂಟ್ ಎರರ್ನ ಟ್ರೂ ವ್ಯಾಲ್ಯೂ ಜೊತೆಗೆ ಕಂಪೇರ್ ಮಾಡೋದು. ದ ರೇಷಿಯೋ ಆಫ್ ದ ಅಬ್ಸಲ್ಯೂಟ್ ಎರರ್ ಟು ದ ಟ್ರೂ ವ್ಯಾಲ್ಯೂ. ಅಬ್ಸಲ್ಯೂಟ್ ಎರರ್ ಟು ದ ಟ್ರೂ ವ್ಯಾಲ್ಯೂ ಬಂದು ರಿಲೇಟಿವ್ ಎರರ್. ಪರ್ಸೆಂಟೇಜ್ ಎರರ್ ಅಂದರೆ ರಿಲೇಟಿವ್ ಎರರ್ನ ಪರ್ಸೆಂಟೇಜಲ್ಲಿ ಬರೆಯೋದು. ಇದಕ್ಕೆ ಫಾರ್ಮುಲಾ ಪರ್ಸೆಂಟೇಜ್ ಎರರ್ ಈಸ್ ಈಕ್ವಲ್ ಟು ರಿಲೇಟಿವ್ ಎರರ್ ಇಂಟು 100. ಗೊತ್ತಾಗ್ತಿದೆಯಲ್ವಾ? ನೋಡಿ ಒಂದೊಂದು ಎಕ್ಸಾಂಪಲ್ ಹೇಳ್ತೀನಿ. ಫಸ್ಟು ರೌಂಡ್ ಆಫ್ಗೆ ಈಗ 3.14151 ಇರುತ್ತೆ. ನಾವು ರೌಂಡ್ ಆಫ್ 3.14 ಮಾಡಿದ್ರೆ ಅದು ರೌಂಡ್ ಆಫ್ ಎರರ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ 159ನ 0.00159ನ ಬಿಟ್ಟಿದ್ದೀವಿ, ಅದೇ ರೌಂಡ್ ಆಫ್ ಎರರ್. ನೆಕ್ಸ್ಟು ಇನ್ನರೆಂಟ್ ಎರರ್ ಅಂದರೆ ಸ್ಕೇಲು 10.2 ಸೆಂಟಿಮೀಟರ್ ಅಂತ
ಮಾರ್ಕಿಂಗ್ ಆಗಿರುತ್ತೆ. ಆದರೆ ಅದನ್ನೇ ಮೆಜರ್ ಮಾಡಿದಾಗ 10.18 ಇರುತ್ತೆ. ಅದು ಅದರ ಒಳಗಡೆ ಎಷ್ಟು ಎರರ್ ಇದೆ 0.02. ಆಮೇಲೆ ಬರೋದು ಯಾವುದು ಟ್ರಂಕೇಶನ್ ಎರರ್. ಈಗ ನಾವು e⁴x ಅಂದರೆ ಈ ಥರ ಡಿಗ್ರಿಗೆ ನೀವು ಎಕ್ಸ್ಪ್ಯಾಂಡ್ ಮಾಡಿದಾಗ ಇರೋದು e⁴xದು ಫಾರ್ಮುಲಾ ಗೊತ್ತಾಗ್ತಿದೆಯಲ್ವಾ. ಈಗ ನಾವು ಇದಕ್ಕೆ 1 ಡಿಗ್ರಿಗೆ ನಾವು ಅಪ್ರಾಕ್ಸಿಮೇಟ್ ಮಾಡಿದ್ರೆ e⁴x = 1 + x. ಆವಾಗ e⁴1 ಆನ್ಸರ್ ಏನು, ಎಕ್ಸಾಕ್ಟ್ದಲ್ಲಿ 1 ಹಾಕಿದ್ರೆ 1 + 1 2. ಆ್ಯಕ್ಚುಲಾಗಿ e⁴1 ಆನ್ಸರ್ ಏನು 2.782. ಇದರಿಂದ ಏನು ಎರರ್ ಕ್ರಿಯೇಟ್ ಆಗಿದೆ, ಆ ಎರರ್ನ ನಾವು ಟ್ರಂಕೇಶನ್ ಎರರ್ ಅಂತೀವಿ. ಈ ಎರರ್ನ ರೆಡ್ಯೂಸ್ ಮಾಡೋದು ಯಾವ ಥರ ಅಂದರೆ, ಎಷ್ಟು ನೀವು ಡಿಗ್ರಿನ ಜಾಸ್ತಿಯಾಗಿ ಅಪ್ರಾಕ್ಸಿಮೇಟಾಗಿ ತೊಗೋತೀರಾ ಅಷ್ಟು ಎರರು ಕಡಿಮೆ ಆಗುತ್ತೆ ಗೊತ್ತಾಗ್ತದೆ. ಇದು 3rd ಡಿಗ್ರಿ ತೊಗೊಂಡ್ರೆ 1 + x + x² 2 ತೊಗೊಂಡ್ರೆ e⁴1 ಬಂದು 1 + 1 + 1² 2 ಆಗುತ್ತೆ. ಅದ್ರದ್ದು ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ 2.5 ಇರುತ್ತೆ. ಅವಾಗ ಎರರ್ ಸ್ವಲ್ಪ ಡೌನ್ ಆಗುತ್ತೆ. ಮತ್ತು x³ 3 ಫ್ಯಾಕ್ಟೋರಿಯಲ್ ಗಂಟ ತೊಗೊಂಡ್ರೆ ಮತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ. x⁴ 4 ಫ್ಯಾಕ್ಟೋರಿಯಲ್ ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಆ ಥರ ಗೊತ್ತಾಗ್ತಿದೆ. ನಾವು ಇನ್ಫೈನೈಟ್ ಪ್ರೋಸೆಸ್ನ ಫೈನೈಟ್ಗೆ ರೆಡ್ಯೂಸ್ ಮಾಡಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಫೈಂಡ್ ಮಾಡಿದ್ರೆ ಏನು ಕ್ರಿಯೇಟ್ ಆಗುತ್ತೆ, ಇದು ಟ್ರಂಕೇಶನ್ ಎರರ್ ಬರುತ್ತೆ ಗೊತ್ತಾಗ್ತಿದೆಯಲ್ವಾ. ನೆಕ್ಸ್ಟು ಇದೈತಲ್ವಾ, ಇದಕ್ಕೆ ಎಕ್ಸಾಂಪಲ್ ಯಾವುದಕ್ಕೆ, ಇನ್ನು ಅಬ್ಸಲ್ಯೂಟ್ ಎರರ್ಗೆ ಯಾವ ಥರ ಅಂದರೆ, ಈಗ ಟ್ರೂ ವ್ಯಾಲ್ಯೂ ಮತ್ತು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಗೊತ್ತಿರಬೇಕು. ಟ್ರೂ ವ್ಯಾಲ್ಯೂ 10 ಇದೆ, ಅಪ್ರಾಕ್ಸಿಮೇಟ್ 9.8 ಇದೆ ಅಂದ್ಕೊಳ್ಳಿ. ಆವಾಗ ಅಬ್ಸಲ್ಯೂಟ್ ಎರರ್ ಇದ್ರ ಡಿಫ್ರೆನ್ಸು. ರಿಲೇಟಿವ್ ಎರರ್ ಅಂದರೆ ಅಬ್ಸಲ್ಯೂಟ್ ಎರರ್ನ ಟ್ರೂ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡೋದು, ಇದು ಅಬ್ಸಲ್ಯೂಟ್ ಎರರು. ರಿಲೇಟಿವ್ ಎರರ್ ಅಂದರೆ ಇದಕ್ಕೆ ಕಂಪೇರ್ ಮಾಡೋದು. ಅರ್ಥ ಆಗ್ತಿದೆಯಲ್ವಾ. ಅಬ್ಸಲ್ಯೂಟ್ ಎರರ್ ಬೈ ಟ್ರೂ ವ್ಯಾಲ್ಯೂ ಅರ್ಥ ಆಯ್ತಲ್ವಾ. ಕ್ಯಾಲ್ಕುಲೇಟ್ ಮಾಡೋದು ಈ ಥರ. ಅಬ್ಸಲ್ಯೂಟ್ 10 - 9 ಇದು ಅಬ್ಸಲ್ಯೂಟ್ ಡಿಫ್ರೆನ್ಸು ಬಿಟ್ವೀನ್ ಟ್ರೂ ವ್ಯಾಲ್ಯೂ ಆ್ಯಂಡ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ರಿಲೇಟಿವ್ ಎರರ್ ಅಂದರೆ ರೇಷಿಯೋ ಬಿಟ್ವೀನ್ ಅಬ್ಸಲ್ಯೂಟ್ ಎರರ್ ಬೈ ಟ್ರೂ ವ್ಯಾಲ್ಯೂ. ಪರ್ಸೆಂಟೇಜ್ ಎರರ್ ಅಂದರೆ ರಿಲೇಟಿವ್ ಎರರ್ನ ಇಂಟು 100 ಬರೆಯೋದು. ಗೊತ್ತಾಗ್ತಿದೆಯಲ್ವಾ. ಆನ್ಸರ್ ಏನು 2%. ಗೊತ್ತಾಗ್ತಿದೆಯಲ್ವಾ. ಸುಮ್ಮನೆ ಎಕ್ಸಾಂಪಲ್, ಅದು ಡೆಫಿನೇಷನ್ ಕೇಳಿದ್ರೆ ಇದೆಲ್ಲ ಬರೀ ನೀಟಾಗಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.